ಈಗಾಗಲೇ ನಮ್ಮ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆಗೆ ಸ್ಪೋರ್ಟ್ಸ್ ಏನು ಸಾಮಗ್ರಿಗಳಿರ್ತವೆ, ಮುಖ್ಯವಾಗಿ ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಅಥವಾ ಏನು ರ್ಯಾಕೆಟ್ಸ್ಗಳು, ಇವುಗಳು ನಕಲಿಯಾಗಿ ಮಾರಾಟ ಆಗ್ತಿದೆ ಅನ್ನುವಂತಹ ಮಾಹಿತಿ ಬರುತ್ತೆ. ಅದರಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳೋರು ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಸಂಸ್ಥೆ ಏನಪ್ಪ ಅಂದರೆ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತಿರುವಂಥ ಸಂಸ್ಥೆ ಮಾಡಿಕೊಂಡು ಒಂದು ರೈಡ್ ಮಾಡ್ತಾರೆ. ಆ ಉಳ್ಳಾಲ ಪೊಲೀಸ್ ಟೀಮ್ ಏನು ರೈಡ್ ಮಾಡಿದಾಗ ನಮಗೆ ಅಲ್ಲಿ ಅನೇಕಾರು ಈ ರೀತಿಯಾದಂತಹ ಫೇಕ್ ಆಗಿರುವಂತಹ ಬಾಲ್ಸ್ಗಳು ಸಿಗ್ತವೆ. ಮುಖ್ಯವಾಗಿ ನೀವು ಗಮನಿಸಿದ್ರೆ ನಿವಿಯಾ ಅನ್ನೋದೇನಿದೆ ಅದು ಫುಟ್ಬಾಲ್ನಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಬ್ರ್ಯಾಂಡ್. ಹಾಗೆ ಕಾಸ್ಕೋ ಏನಿದೆ ಅದು ವಾಲಿಬಾಲ್ನಲ್ಲಿ ಪ್ರಸಿದ್ಧವಾಗಿರುವಂಥ ಬ್ರ್ಯಾಂಡ್. ಮತ್ತು ಈ ಯೋನೆಕ್ಸ್ ಅನ್ನೋದು ಬ್ಯಾಡ್ಮಿಂಟನ್ನಲ್ಲಿ ರ್ಯಾಕೆಟ್ಸ್ನಲ್ಲಿ ಫೇಮಸ್ ಆಗಿರುವಂಥ ಬ್ರ್ಯಾಂಡ್. ಇಂತಹ ಬ್ರ್ಯಾಂಡ್ಗಳ ಒಂದು ಮಾರ್ಕ್ಗಳನ್ನು ಅವರು ನಕಲಿಯಾಗಿ ಬಳಸ್ಕೊಂಡು ಜನರಿಗೆ ಗೊತ್ತಾಗದೇ ಇರುವಂತೆ ಅವುಗಳನ್ನು ಮಾರಾಟ ಮಾಡ್ತಾರೆ. ನಾವು ಅವುಗಳ ವಿಚಾರ ನೋಡಿದಾಗ ಹೆಚ್ಚು ಪ್ರೈಸ್ನಲ್ಲೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಏನಾಗುತ್ತೆ, ಗ್ರಾಹಕರು ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡೇ ತಗೊತಾರೆ. ಬಂದರ್ನಲ್ಲಿ ಒಂದು ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ. ಸೊ ಅಲ್ಲೂ ಕೂಡ ಈ ರೀತಿಯಾಗಿ ಮಾರಾಟ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬಂದಾಗ, ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಇವತ್ತು ರೈಡ್ ಮಾಡಿದಾಗ ಅಲ್ಲೂ ಕೂಡ ಅನೇಕಾರು ಈ ರೀತಿಯಾದಂತಹ ವಾಲಿಬಾಲ್ಗಳು, ಫುಟ್ಬಾಲ್ಗಳು, ನಕಲಿಯಾದಂತಹ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳು ಸಿಕ್ಕಿರ್ತವೆ ಮತ್ತು ಆ ಪ್ರೊಸೆಸ್ ಇನ್ನೂ ನಡೀತಾ ಇದೆ.